ಇವಾಗ WPLದಾಗ ನಮ್ಮ RCB ವರ್ಸಸ್ ಗುಜರಾತ್ ಮ್ಯಾಚ್ ಇತ್ತು. ಸೊ ಫೈನಲಿ ನಮ್ಮ RCB ದವ್ರು 32 ರನ್ನಿಂದ ಮ್ಯಾಚ್ ಗೆದ್ರು. ಸೊ ಇದು ನಮ್ಮ RCB ಕಂಟಿನ್ಯೂ ಹ್ಯಾಟ್ರಿಕ್ ಗೆಲುವು, 3-3 ಮ್ಯಾಚ್ ಗೆದ್ದಾರೆ. ಸೊ ಇವತ್ತು ಬಾಲಿಂಗು ಚೆನ್ನಾಗಿ ಮಾಡಿದ್ರು, ಬ್ಯಾಟಿಂಗು ಸಖತ್ತಾಗಿ ಆಡಿದ್ರು. ಸೊ ಬ್ಯಾಟಿಂಗ್ದಾಗ ನಮ್ಮ ರೀಚಾ ಘೋಷು ಮತ್ತು ರಾಧಾ ಯಾದವ್ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡಿದ್ರು. ಅದಷ್ಟೇ ಅಲ್ಲದೆ ಬಾಲಿಂಗ್ದಾಗ ನಮ್ಮ ಶ್ರೇಯಾಂಕಾ ಪಾಟೀಲ್ 5 ವಿಕೆಟ್, ಬರೀ 23 ರನ್ ಕೊಟ್ಟು 5 ವಿಕೆಟ್, ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲ್ ಬಾಲಿಂಗ್. ಸೊ ಮತ್ತು ನಮ್ಗೆ ಲಾರೆನ್ ಬೆಲ್ ಇವ್ರು ಏನು ಬಾಲಿಂಗ್ ಮಾಡ್ತಾರೋ ಮರಯ, ಎವ್ರಿ ಮ್ಯಾಚ್ ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ಮಾಡ್ತಾರೆ. ಇವತ್ತು 3 ವಿಕೆಟ್ ತೊಗೊಂಡ್ರು. ಸೊ ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ, ನೆಕ್ಸ್ಟ್ ಲೆವೆಲ್ ಬಾಲಿಂಗ್. ಸೊ ನಾನು ನಿಮಗೆ ಮೊದಲೇ ಹೇಳಿದ್ದೆ, ಸ್ಟಾರ್ಟಿಂಗ್ ಏನಾದರೂ ಸ್ಮೃತಿ ಮತ್ತು ಗ್ರೇಸ್ ಹ್ಯಾರಿಸ್ ಏನಾದರೂ ವಿಕೆಟ್ ಆದ್ರಂದ್ರೆ ಮಿಡಲ್ದಾಗ ಬ್ಯಾಟಿಂಗ್ ಲೈನ ಪಕ್ಕ ಸ್ಟ್ರಗಲ್ ಮಾಡೇ ಮಾಡ್ತಾರೆ ಅಂತೇಳಿ. ಇವತ್ತು ಸೇಮ್ ಹಾಗೆ ಆಯಿತು. ಫಸ್ಟ್ ಮ್ಯಾಚ್ದಾಗೂ ಡಿ ಕ್ಲರ್ಕ್ ಆಡಿ ಮ್ಯಾಚ್ ಗೆಲ್ಸಿದ್ರು. ಸೊ ಇವತ್ತು ರಾಧಾ ಯಾದವ್ ಮತ್ತು ರೀಚಾ ಘೋಷ್ ಆಡಿದ್ರು ಅಂತೇಳಿ ಮ್ಯಾಚ್ ಉಳ್ಕೋತು, ಇಲ್ಲಾಂದ್ರೆ ಮ್ಯಾಚ್ ಹೋಗ್ತಿತ್ತು ಇವತ್ತು. ಸೊ ನಾ ಇವಾಗಲೂ ಏನೂ ಆಗಿಲ್ಲ, ಜಾರ್ಜಿಯಾ ವಾಲ್ನ ಓಪನರ್ ಆಡಿಸ್ರಿ, ಇಲ್ಲಾಂದ್ರೆ ಹೇಳ್ತೀನಿ ಮೇನ್ ಮ್ಯಾಚ್ದಾಗ ಹೊಡ್ತಾ ಬಿದ್ದೇ ಬೀಳುತ್ತೆ ಪಕ್ಕ. ನಮಗೆ ಲೆನ್ಸಿ ಸ್ಮಿತ್ ಬೇಕಾಗಿಲ್ಲ. ಲೆನ್ಸಿ ಸ್ಮಿತ್ 3 ಮ್ಯಾಚ್ ರನ್ ಹೊಡ್ಸ್ಕೊಂಡರು, 1 ವಿಕೆಟ್ ತೊಗೊಂಡಿಲ್ಲ. ಸೊ ಅವ್ರ ಬದಲಿಗೆ ಪ್ರೇಮ ರಾವತ್ ಆಡಿಸ್ರಿ. ಸೊ ಜಾರ್ಜಿಯಾ ವಾಲ್ನ ಓಪನರ್ ಆಡಿಸ್ರಿ, ಗ್ರೇಸ್ ಹ್ಯಾರಿಸ್ನ ಮಿಡಲ್ ಆಡಿಸ್ರಿ. ಅವಾಗ ಬ್ಯಾಟಿಂಗು ಸ್ಟ್ರಾಂಗ್ ಆಗುತ್ತೆ, ಬಾಲಿಂಗು ಸಖತ್ತಾಗುತ್ತೆ. ಸೊ ಪ್ಲೀಸ್ ನಾನು ಮ್ಯಾನೇಜ್ಮೆಂಟಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಜಾರ್ಜಿಯಾ ವಾಲ್ನ ಪ್ಲೀಸ್ ಬ್ಯಾಟಿಂಗ್ ಆಡಿಸ್ರಿ. ಸೊ ಬಾಕಿ ನಿಮಗೆ ಏನು ಅನ್ಸುತ್ತೆ ಕೆಳಗೆ ಒಂದು ಕಮೆಂಟ್ ಹಾಕ್ರಿ ಗೈಸ್.